ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಷಯ ನಿಜವಾಗಲೂ ಬಹಳ ವಿಶೇಷವಾದಂಥದ್ದು. ಇದು ಈ ಶತಮಾನದ ವಿಶೇಷ ಕೊಡುಗೆ ಅಂತಂದರೂ ಕೂಡ ತಪ್ಪಿಲ್ಲ ಬಂಧುಗಳೇ. ಇಷ್ಟು ದಿನಗಳ ಕಾಲ ನೀವು ಕಂಡಿದ್ದೀರಾ, ಕೇಳಿದ್ದೀರಾ, ಓದಿದ್ದೀರಾ. ನಿಮ್ಮ ಗಮನವೆಲ್ಲ ಆರೋಗ್ಯದ ಕಡೆಗೆ ಮತ್ತು ಆಧ್ಯಾತ್ಮಿಕದ ಕಡೆಗೆ ಎರಡು ಭಾಗವಾಗಿ ನೀವು ವಿಶ್ಲೇಷಣೆ ಮಾಡ್ತಾಯಿದ್ರಿ. ಹೇಗೆ ಅಂತಂದರೆ, ಆರೋಗ್ಯ ಅಂತಂದ್ರೇನು? ಒಬ್ಬ ಮನುಷ್ಯ ದೃಢವಾಗಿರಬೇಕು, ಬಹಳ ಆರೋಗ್ಯಕರವಾಗಿರಬೇಕು, ಆರೋಗ್ಯದಲ್ಲಿ ಸಮೃದ್ಧಿಯಾಗಿರಬೇಕು, ಇಲ್ಲಿವರೆಗೆ ಒಂದು 50 ವರ್ಷದವರೆಗೆ. ಆಧ್ಯಾತ್ಮಿಕ ಅಂತಂದರೆ 55 ವರ್ಷ ಆದಮೇಲೆ ಮದುವೆ ಆಗಿ ಮಕ್ಕಳಾಗಿ ಅವರೆಲ್ಲ ಒಂದು ಕಡೆ ಹೋದ್ಮೇಲೆ ಅಜ್ಜ ಅಜ್ಜಿ ಮನೇಲಿ ಕೂತ್ಕೊಂಡು ಮಾಡೋವಂಥ ಕೆಲಸಕ್ಕೆ ಆಧ್ಯಾತ್ಮಿಕ ಅಂತ ನಾವು ಒಂದು ವಿಶ್ಲೇಷಣೆ ಮಾಡಿ ಬಿಟ್ಟಿದ್ದೀವಿ. ಯಾರು 20-22 ವರ್ಷದ ಹುಡುಗ ಆಧ್ಯಾತ್ಮಿಕತೆ ಮಾತಾಡ್ತು ಅಂತಂದರೆ ಅವನ ಕೆಂಗಣ್ಣಿಂದ ನೋಡ್ತೀವಿ. ಇವನು ಈ ವಯಸ್ಸಲ್ಲಿ ಯಾಕೆ ಬೇಕು, ಅದೆಲ್ಲ ವಯಸ್ಸಾದ್ಮೇಲೆ ಮಾಡ್ಕೋಬೇಕು, ಹಾಗೆ ಹೀಗೆ ಅಂತ. ಈಗ ಅವೆರಡನ್ನೂ ಕೂಡ ನಾನು ಸಮ್ಮಿಳಿತ ಮಾಡಿ ವೆಲ್ಡ್ ಮಾಡಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ. ಈ ಶತಮಾನದ ಆಧುನಿಕ ಕೊಡುಗೆ ವಿಶ್ವ ತರಂಗಗಳನ್ನು ಉಪಯೋಗಿಸಿ ಮಾನವ ಜೀವಿಯನ್ನು ಎಲ್ಲ ರಂಗಗಳಲ್ಲೂ ಹೇಗೆ ಸಮೃದ್ಧಿ ಮಾಡೋದು. ನಿಮಗೆ ಆಶ್ಚರ್ಯ ಆಗ್ಬೋದು, ಬರೀ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದವರು ಆರೋಗ್ಯ ಮತ್ತು ಆಧ್ಯಾತ್ಮ ಎಲ್ಲವನ್ನೂ ಕೂಡ ಸಮ್ಮಿಳನ ಮಾಡಿ ವಿಶ್ವ ತರಂಗಗಳನ್ನು ಉಪಯೋಗಿಸಿ ಅದನ್ನು ಹೇಗೆ ಸಮೃದ್ಧಿ ಮಾಡ್ತಾರೆ. ಹೌದು ಬಂಧುಗಳೇ, ಎಷ್ಟು ಖುಷಿಯಾಗಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ಇದು ಈ ಶತಮಾನದ ಲೇಟೆಸ್ಟ್ ಟೆಕ್ನಾಲಜಿ. ಮೊದಲ ಬಾರಿಗೆ ಬಸವ ಟಿವಿಯಲ್ಲಿ ನಮ್ಮ ಪ್ರೇಕ್ಷಕ ಬಂಧುಗಳಿಗೆ ಅದನ್ನು ಸೀಕ್ರೆಟನ್ನು ಹಂಚ್ಕೋತಾ ಇದ್ದೀನಿ. ಮೊದಲು ನಿಮಗೆ ಇದರ ಉಪಯೋಗಗಳನ್ನು ಹೇಳ್ತೀನಿ, ನಂತರ ಏನು ಟೆಕ್ನಾಲಜಿ ಅಂತ ಹೇಳ್ತೀನಿ ಬಂಧುಗಳೇ. ಈಗ ನಿಮಗೆ ಗೊತ್ತಿದೆ, ಒಂದೊಂದಾಗಿ ವಿಷಯಗಳನ್ನು ಹೇಳ್ತಾ ಬರ್ತೀನಿ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಆರೋಗ್ಯ ತೊಂದರೆ ಆದಾಗ ಯೋಗದ ಮೊರೆ ಹೋಗ್ತೀವಿ, ಯೋಗದ ಆಸನಗಳನ್ನು ಮಾಡ್ತೀವಿ. ಯೋಗ ಕ್ಲಾಸ್ ಹೋದಾಗ ಏನು ಮಾಡ್ತಾರೆ, ವಿವಿಧ ಭಂಗಿಗಳಲ್ಲಿ ನಮ್ಮ ದೇಹವನ್ನು ಬೆಂಡ್ ಮಾಡೋದು, ಸ್ಟ್ರೈಟ್ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ. ಇನ್ನು ಅದರಲ್ಲಿ ಹೆಚ್ಚಿನ ಹಂತ ಹೋದಾಗ ಮೆಡಿಟೇಷನ್ ಮಾಡಿಕೊಡ್ತಾರೆ. ಅದರಲ್ಲೂ ಕೂಡ 2 ಹಂತ, ಮೊದಲು ಜೂನಿಯರ್ ಮೆಡಿಟೇಷನ್, ಆಮೇಲೆ ಹೈಯರ್ ಮೆಡಿಟೇಷನ್, ಅದರಲ್ಲೂ ಕೂಡ ಹೈಯರ್ ಮೆಡಿಟೇಷನ್ನು. ಆಳವಾದ ಹೋದಂಗೆ ಅದು ಒಂದು ಬ್ರಹ್ಮಾಂಡ ವಿದ್ಯೆ ಯೋಗ. ಅದನ್ನು ಮಾಡ್ತಾಯಿದ್ವು. ನಂತರ ಏನು ಬಂತು, ಅದರಲ್ಲಿರೋ ಚಕ್ರಗಳ ಒಂದು ಪರಿಕಲ್ಪನೆ ಬಂತು. ದೇಹದಲ್ಲಿರುವಂತಹ 7 ಚಕ್ರಗಳು, ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಮೂಲಾಧಾರ, ಆಮೇಲೆ ಸ್ವಾಧಿಷ್ಠಾನ ಚಕ್ರಗಳನ್ನು ನಾವು ಸಮತೋಲನ ಮಾಡಿ ಅದರ ಇರುವಿಕೆಯನ್ನು ಎನರ್ಜಿ ಲೆವೆಲಲ್ಲಿ ಪತ್ತೆ ಮಾಡಿ ಪೆಂಡಲಮ್ ಉಪಯೋಗಿಸ್ಕೊಂಡು ಆ ಒಂದು ತಹಬಂದಿಗೆ ತರೋದನ್ನು ಸಮಗ್ರವಾದಂತಹ ಒಂದು ಟ್ರೀಟ್ಮೆಂಟ್ ಅಂತ ಬಂದು ಚಕ್ರಗಳಾಯಿತು. ಆಮೇಲೆ ಪ್ರಭಾಕಾಯಿಗಳಿಗೆ ಬಂದವು. ಮನುಷ್ಯನ ದೇಹದ ಸುತ್ತಲೂ ಕೂಡ 7 ಲೇಯರ್ಗಳಿದೆ, ಆ ಕೋಶಗಳಿವೆ. ಆ ಕೋಶಗಳನ್ನು ಇರುವಿಕೆಯನ್ನು ಹೇಗೆ ಪತ್ತೆ ಮಾಡೋದು, ಮಾಡಿ ಅದನ್ನು ಹೇಗೆ ಸಮತೋಲನ ಮಾಡೋದು, ಅದರಲ್ಲಿ ಉಬ್ಬು ತಗ್ಗುಗಳಿದ್ದಾಗ ಅದನ್ನು ಸರಿ ಮಾಡೋದು ಹೇಗೆ, ಇಷ್ಟೆಲ್ಲ ನೋಡ್ತಾ ಇದ್ವು. ನಂತರ ಬಂತು ಜನ್ಮಾಂತರಗಳ ಅಡೆತಡೆ. ಎಷ್ಟೋ ಜನ ನಂಬ್ತಿರಲಿಲ್ಲ, ಎಷ್ಟೋ ಜನ ನಂಬ್ತಾಯಿದ್ರು. ಜನ್ಮಾಂತರಗಳು ಇವೆ ಅಂತಂದರು, ಕೆಲವರು ಇಲ್ಲ ಅಂತಿದ್ರು. ಅದಕ್ಕೆ ವಾದ ವಿವಾದಗಳು ನಡೀತಾ ಇದ್ವು. ಆದರೆ ಯಾವಾಗಲೂ ಸತ್ಯನೇ, ನಿಜಾನೇ. ಇದನ್ನು ಅಲ್ಲಗಳೆಯೋಕ್ಕೆ ಹೋದವರೆಲ್ಲ ಫೇಲ್ಯೂರ್ ಆಗಿದೆ ಬಂಧುಗಳೇ. ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದರ ಬಗ್ಗೆ ಅನ್ವೇಷಣೆಗಳು ನಡೆದು ಜನ್ಮಾಂತರ ಇದೆ. ಜನ್ಮಾಂತರದ್ದು ಕೂಡ ಮನುಷ್ಯನ ಆತ್ಮ ಪ್ರವಹಿಸ್ತಾ ಇರುತ್ತೆ. ದೇಹ ಮಾತ್ರ ನಶ್ವರ, ಆ ಒಂದು ಆತ್ಮಕ್ಕೆ ನಶ್ವರ ಅಲ್ಲ ಅದು ಅನ್ನೋ ಒಂದು ತೀರ್ಮಾನಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದಲ್ಲದೆ ದೇಹದ ಅನೇಕ ನ್ಯೂನತೆಗಳ ಬಗ್ಗೆ, ಒಬ್ಬನಿಗೆ ಕಾಲಿರೋದಿಲ್ಲ, ಒಬ್ಬರಿಗೆ ಕೈ ಇರೋದಿಲ್ಲ, ಒಬ್ಬನಿಗೆ ಕಿವಿ ಕೇಳ್ತಿರೋದಿಲ್ಲ, ದೃಷ್ಟಿ ಮಂದ ಆಗಿರುತ್ತೆ. ಅದಕ್ಕೆ ಆದಂತಹ ಬೇರೆ ಬೇರೆ ಫೀಲ್ಡ್ಗಳು, ಬೇರೆ ಬೇರೆ ಇಲಾಖೆಗಳು ಆರೋಗ್ಯ ಇಲಾಖೆಗಳಲ್ಲಿದೆ. ಕಣ್ಣು ಕಾಣಿಸ್ತಾ ಇಲ್ವಾ, ಆರೋಗ್ಯ ತಪಾಸಣೆ, ಕಣ್ಣು ಡಾಕ್ಟರ್ ಹತ್ರ ಹೋಗು. ಕಿವಿ ಕೇಳಿಸ್ತಾ ಇಲ್ವಾ, ಕಿವಿ ಡಾಕ್ಟರ್ ಹತ್ರ ಹೋಗು. ಹೌದಲ್ವ, ನಿಮಗೆ ಗೊತ್ತಿದೆ ಎಷ್ಟು ದೊಡ್ಡದು ನೋಡಿ. ಆರೋಗ್ಯನ ಒಂದು 3 ಅಕ್ಷರದ ಪದದಲ್ಲಿ 3 ಲೋಕವೇ ಅಡಗಿದೆ. ಅದಕ್ಕೆ ಆರೋಗ್ಯದ ಫೀಲ್ಡಲ್ಲಿ ಅಷ್ಟು ಒತ್ತು ಕೊಡ್ತಾ ಇರೋದು. ಯಾವುದೇ ಸರ್ಕಾರ ಬರಲಿ, ಯಾವುದೇ ಗೌರ್ಮೆಂಟ್ ಬರಲಿ, ಏನೇ ಬಂದರೂ ಕೂಡ ಆರೋಗ್ಯಕ್ಕೆ ನಾವು ಪ್ರತಿಪಾದಿಸ್ತಾ ಇರೋದು ಅದಕ್ಕೋಸ್ಕರನೇ. ಇಷ್ಟೇ ಅಲ್ಲ, ನಮ್ಮ ಕಷ್ಟ ಸುಖಗಳಿಗೆ ನಮ್ಮ ವೈಜ್ಞಾನಿಕವಾಗಿ ಒಂದು ಆಲೋಚನೆ
ಏರುಪೇರಾದರೂ ಕೂಡ ನಾವು ಏನು ಅಂದ್ಬಿಡ್ತೀವಿ, ಓ ಆ ಮನೆಯಲ್ಲಿ ವಾಸ್ತು ಸರಿ ಇಲ್ಲ. ವಾಸ್ತುಗೂ ನಮ್ಮ ದೇಹಕ್ಕೂ ಏನು ಸಂಬಂಧ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಮನೆಯಲ್ಲಿ ಏನು ಮಾಡ್ತಾರೆ, ವಾಸ್ತು ಸರಿ ಇಲ್ಲ ಅಂಥೇಳಿ ಜಿಯೋಮ್ಯಾಗ್ನೆಟಿಕ್ ಸ್ಟ್ರೆಸ್ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು, ಒಂದು ಮಿಷನ್ ಇರುತ್ತೆ, ಕೈನಲ್ಲಿ ಅದನ್ನು ಹೋಲ್ಡ್ ಮಾಡಿಕೊಂಡು ಮನೆಯ ಮೂಲೆಗಳಲ್ಲಿ ತಪಾಸಣೆ ಮಾಡಿ ಅದರಲ್ಲಿ ಭೂಮಿಯ ಆಳದಲ್ಲಿ 60 ಅಡಿ ಆಳದಲ್ಲಿ ಭೂಮಿಯಲ್ಲಿ ಪ್ರವಹಿಸ್ತಾ ಇರುವಂತಹ ಒಂದು ಎನರ್ಜಿ ಲೆವೆಲ್ ಇರುತ್ತಲ್ಲ, ಅದನ್ನು ವಿಶ್ಲೇಷಣೆ ಮಾಡಿ ಅದರ ಪರಿಣಾಮ ಆ ವಾಸ ಮಾಡ್ತಿರುವಂತಹ ಮನುಷ್ಯನ ಮೇಲೆ ಆಗ್ತಾ ಇದೆಯಾ ಅಂತ ಮಾಡೋದೇ ಜಿಯೋಮ್ಯಾಗ್ನೆಟಿಕ್ ಸ್ಟ್ರೆಸ್ ವಿಶ್ಲೇಷಣೆ ಅಂತ. ಅದ್ರ ಜೊತೆಗೆ ವಾಸ್ತು, ಯಾವ ದಿಕ್ಕಲ್ಲಿ ಏನಿದೆ, ಏನಾಗ್ತಾ ಇದೆ ಅದನ್ನು ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲ, ಒಂದು ಮಗು ಹುಟ್ಟಿದಾಗ ಇಂತಹ ಗ್ರಹಗಳಲ್ಲಿ ಹುಡ್ತು, ಇಂತಹ ಟೈಮ್ನಲ್ಲಿ ಹುಡ್ತು, ಅದಕ್ಕೆ ಒಂದು ವಿಶ್ಲೇಷಣೆ, ಯಾವುದೋ ಒಂದು ವರ್ಗದ ಜನ ಅದಕ್ಕೆ ಪಂಚಾಂಗ ಪುಸ್ತಕಗಳನ್ನು ಬರೆದು ಅದಕ್ಕೆ ಪರಿಹಾರಗಳನ್ನು ಹೇಳಿ, ಅದಕ್ಕೆ ಆ ದೇವರು ಈ ದೇವರು ಪೂಜೆಗಳನ್ನು ಹೇಳಿ ಅಭಿಷೇಕಗಳನ್ನು ಮಾಡಿ ಆ ಅಭಿಷೇಕ ಮಾಡುವಂಥ ಗುಂಪನ್ನು ಧಿಕ್ಕರಿಸಿ ಮತ್ತೊಂದು ಮತವನ್ನು ಪ್ರಾರಂಭ ಮಾಡಿ ಅಬ್ಬಬ್ಬಬ್ಬಬ್ಬ ಎಷ್ಟು ವಿಶ್ಲೇಷಣೆಗಳನ್ನು ನಮ್ಮ ಸುತ್ತಲೂ ನೋಡ್ತಾ ಇದ್ದೀವಲ್ವ. ನೆಗೆಟಿವ್ ಎನರ್ಜಿ ಅದನ್ನು ಈಗ ಮಾಡ್ರನ್ನಾಗಿ ಈ ಭೂತ ಪ್ರೇತ ಅಂತಂದರೆ ಅವೆಲ್ಲ ಮೂಢನಂಬಿಕೆಗಳು. ಮಾಡ್ರನ್ನಾಗಿ ಏನು ಹೇಳ್ತಾ ಇದ್ದೀವಿ, ನೆಗೆಟಿವ್ ಎನರ್ಜಿ ಪೊಸೆಸ್ ಆಗಿದೆ. ಹಿಂದೆ ಹೇಳ್ತಾಯಿದ್ರು ಗಾಳಿ ಬಡ್ಕೋತು, ದೆವ್ವ ಹಿಡ್ಕೋತು, ಭೂತ ಹಿಡ್ಕೋತು ಅಂತ ನಾವು ಹಳ್ಳಿ ಭಾಷೆಗಳಲ್ಲಿ ಮಾತಾಡ್ತಾಯಿದ್ವು. ಆದರೆ ಈಗ ಅದಕ್ಕೆ ಮಾಡ್ರನ್ ಒಂದು ಹಳೆ ಚಪ್ಪಲಿಗೆ ಹೊಸ ಶಾಲನ್ನು ಓದಿಸ್ದಂಗೆ ಎನರ್ಜಿ ಅನ್ನೋ ಪದವನ್ನು ಹೇಳ್ತಾ ಇದ್ದೀವಿ. ಯಾಕಂದರೆ ಇವೆಲ್ಲ ಎಜುಕೇಟೆಡ್ ಅಲ್ವಾ. ಹಾಗಾಗಿ ಅವನಿಗೆ ನೆಗೆಟಿವ್ ಎನರ್ಜಿ ಬಂದಿದೆ. ಎಲ್ಲವೂ ಒಂದೇ ಬಂಧುಗಳೇ. ನೆಗೆಟಿವ್ ಎನರ್ಜಿ ಅಂದರೂ ಒಂದೇ, ದೆವ್ವ ಅಂದರೂ ಒಂದೇ, ಭೂತ ಅಂದರೂ ಒಂದೇ, ಪಿಶಾಚಿ ಅಂದರು ಅವರವರ ಬುದ್ಧಿಮಟ್ಟಕ್ಕೆ ತಕ್ಕನಾಗಿ ನಾವು ಭಾಷೆಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಎಷ್ಟೋ ಮನೆಗಳಲ್ಲಿ ಬುದ್ಧಿ ಮಾಂದ್ಯತೆ ಇರುವಂತಹ ಮಕ್ಕಳು ಹುಡ್ತಾ ಇದ್ದಾರೆ. ತಕ್ಷಣ ಏನೇನು ಬಿಡ್ತೀವಿ ನಾವು ಅಂದರೆ ಸೋದರಕ್ಕೆ ಸಂಬಂಧದಲ್ಲಿ ಮದುವೆ ಆದರು. ಇವೆಲ್ಲ ಬರೀ ಸುಳ್ಳು. ಯಾಕಂದರೆ ಎಷ್ಟೋ ಜನ ಸೋದರಿಕೆಯಲ್ಲಿ ಮದುವೆ ಆಗಿ ಮಕ್ಕಳು ಹುಟ್ಟಿದ್ರು ಕೂಡ ಚೆನ್ನಾಗೇ ಇರ್ತಾರೆ. ನಮ್ಮ ಪರಿಕಲ್ಪನೆಗಳಲ್ಲಿ ಕಕೂನ್ ಅಂತ ಹೇಳ್ತೀವಿ, ರೇಷ್ಮೆಯ ಗೂಡು ಹೇಗಿರುತ್ತೆ ಆ ಮೊಟ್ಟೆಗೆ ಅದೇ ಒಂದು ಪ್ರಪಂಚ. ನಮ್ಮ ಸುತ್ತಲೂ ಇರೋ ಜನಗಳನ್ನು ನಾವು ನಂಬಿಸ್ಬಿಟ್ಟು ಅದೇ ಪ್ರಪಂಚ ಅಂತ ನಂಬಿರ್ತೀವಿ. ಮಾಡ್ರನ್ ಕಕೂನ್ ನಿಮಗೆ ಗೊತ್ತಾ? ಅದು ವಾಟ್ಸಾಪ್. ಈಗ ವಾಟ್ಸಾಪಲ್ಲಿ 2000 ಜನ ಲಿಂಕ್ ಇರುತ್ತೆ. ಅದರಲ್ಲಿ ನೀವು ಹಾಕೋ ವಾಟ್ಸಾಪ್ ಸ್ಟೇಟಸ್ನ ಕೇವಲ 200 ಮಂದಿ ನೋಡ್ತಾರೆ. ಆದರೆ ನಿಮ್ಮ ಮನಸ್ಸಿಗೆ ಏನಾಗ್ಬಿಡುತ್ತೆ, 200 ಮಂದಿ ಅಂದರೆ ಇಡೀ ಪ್ರಪಂಚವೇ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ನೀವೊಂದು ಪರಿಕಲ್ಪನೆಗೆ ಬರ್ತೀರಾ, ಬೀಗ್ತಾ ಇರ್ತೀರ. ಆದರೆ 2000 ಜನದಲ್ಲಿ ಗಮನಿಸಿರೋರು ಬರೀ 200 ಜನ. ಅದು ಏನು ಸುಮ್ಮನೆ ಸ್ಕ್ರಾಲ್ ಮಾಡಿರ್ತಾರೆ. ಆದರೆ ನಮ್ಮ ಮನಸ್ಸಿನ ಪರಿಣಾಮ ಏನು ನೋಡಿ, ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ, ಐ ಆಮ್ ಸೋ ಎಲ್ಲರಲ್ಲಿ ಪಾಪ್ಯುಲರ್ ಆಗಿಬಿಟ್ಟಿದ್ದೀನಿ ಅನ್ನೋ ಪರಿಕಲ್ಪನೆಗಳಲ್ಲಿ ನಾವು ಬೀಗ್ತಾ ಇರ್ತೀವಿ ಬಂಧುಗಳೇ. ನೆಕ್ಸ್ಟು ನೋವು ನಿವಾರಣೆಗಳು. ದೇಹದ ವಿವಿಧನ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ದೇಹದಲ್ಲಿ ನೋವು ನಿವಾರಣೆಗೆ ಸಾಕಷ್ಟು ಪೇಯ್ನ್ ಕಿಲ್ಲರ್ ಮಾತ್ರೆಗಳಿದೆ. ಎಷ್ಟೋ ಜನ ಇವತ್ತು ತೊಗೋತಾ ಇದ್ದಾರೆ, ಮುಂದೆನೂ ತೊಗೋತಾರೆ, ಹಿಂದೆನೂ ತೊಗೋತಾ ಇದ್ದರು. ಅವರೆಲ್ಲರ ವಿಶ್ಲೇಷಣೆ ಏನು ಅಂದರೆ, ತೊಗೊಂಡು ಸಾಕಾಗೋಗಿದೆ, ಆಮೇಲೆ ಜ್ಞಾನೋದಯ ಆಗುತ್ತೆ ಅವ್ರಿಗೆ. ನೋವು ಮಾತ್ರೆ ತೊಗೋತಾ ಇದ್ದರೆ ಕಿಡ್ನಿ ತೊಂದರೆ ಆಗಿಬಿಡುತ್ತಂತೆ, ಏನಾದ್ರು ಮಾಡಿ ಬಿಡಬೇಕು. ಅಲ್ಲಿಂದ ಈ ಪತಿಗಳಿವೆ, ಈ ನೇಚುರೋಪತಿ, ಅಲೋಪತಿ, ವೆಂಕಟಾಚಲಪತಿ, ಹೀಗೆ ಬೇರೆ 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 ಪತಿಗಳನ್ನು ಮೊರೆ ಹೋಗಿ ಅಲ್ಲಿ ಸ್ವಲ್ಪ ದಿವಸ ಆ ಕಾರ್ಯಕ್ಷೇತ್ರಗಳ ಅನುಭವಗಳನ್ನು ಪಡಿತಾರೆ. ಯಾವ ಕ್ಷೇತ್ರವೂ ತಪ್ಪಿಲ್ಲ ಬಂಧುಗಳೇ. ಒಬ್ಬ ಹೀಲರ್ ಆದವನಿಗೆ ಮಣಿ, ಮಂತ್ರ, ತಂತ್ರ, ಯಂತ್ರ ಎಲ್ಲಗಳ ಅನುಭವ ಇರಬೇಕು. ಅದನ್ನು ಯಾವ ವ್ಯಕ್ತಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಪ್ರಯೋಗಿಸಬೇಕು. ಇವಾಗ ನಾನು ರೇಖಿ ಕಲ್ತಿದ್ದೀನಿ ಅಂದ್ಬಿಟ್ಟು ಬಂದವ್ರಿಗೆಲ್ಲ ರೇಖಿ ಮಾಡೋದು ಅದು ಸರಿ ಅಲ್ಲ. ಹೌದಲ್ವ, ನೀವೇ ಹೇಳಿ. ನೋವು ನಿವಾರಣೆ ಆಯಿತು. ಚರ್ಮಗಳ ಕಾಂತಿ. ಇವತ್ತು ನಮ್ಮ ಬೆಂಗಳೂರಿನಲ್ಲೇ, ಕರ್ನಾಟಕನೂ ಬೇಡ, ಬರೀ ಬೆಂಗಳೂರಿನಲ್ಲಿ ಈ ಡರ್ಮಟಾಲಜಿಸ್ಟ್ ಅಂತ ಇದ್ದಾರೆ. ಅವರ ವಾರ್ಷಿಕ ಇಡೀ ಬೆಂಗಳೂರಿನಲ್ಲಿರುವಂತಹ ಇತ್ತೀಚೆಗೆ ನಾವು ಓದಿರುವಂತಹ ಒಂದು ವಿಶ್ಲೇಷಣೆ ಪ್ರಕಾರ ಬರ್ತಿರೋ ಜನಸಂಖ್ಯೆ ಸುಮಾರು 80 ಲಕ್ಷಕ್ಕೂ ಅಧಿಕ ಜನಗಳು ಚರ್ಮದ ಟ್ರೀಟ್ಮೆಂಟಿಗೆ ಬರ್ತಾಯಿದ್ದಾರೆ. ಕಾಯಿಲೆಗೂ ಅಲ್ಲ, ಮುಖದ ಹೊಳಪು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ, ಮುಖ ಹಸನು ಮಾಡ್ಕೊಳ್ಳೋಕ್ಕೋಸ್ಕರ, ಮುಖ ಫೇಶಿಯಲ್ ಟ್ರೀಟ್ಮೆಂಟಿಗೆ ಬರ್ತಾ ಇರೋರು 80 ಲಕ್ಷಕ್ಕೂ ಮೀರಿದ ಜನ. ಇದರ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ನಾವು ಲೆಕ್ಕ ಹಾಕಿದಾಗ ಹೆಚ್ಚು ಕಡಿಮೆ 40 ಕೋಟಿ ಆದಾಯ ಈ ಫೀಲ್ಡಿಂದ ಬರ್ತಾ ಇದೆ ಬಂಧುಗಳೇ. ಅಂದರೆ ಆಶ್ಚರ್ಯ ಆಗ್ಬೋದಲ್ಲ ನಿಮಗೆ. ಚರ್ಮದ ಒಂದು ಕಾಂತಿ ಸುಧಾರಣೆಗೆ ಜನ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಒಂದು ಜನಗಳು ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ. ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಮಾಡೋದು ಬೇರೆ. ಆಮೇಲೆ ಉಗುರುಗಳ ಪಾಲಿಷ್ಗೆ, ತಲೆ ಕೂದಲುಗಳ ಒಂದು ಸಂರಕ್ಷಣೆಗೆ, ಹೇರ್ ಸ್ಟೈಲ್ಗಳಿಗೆ ಲಕ್ಷಾಂತರ ಜನ ಪೇಷಂಟ್ಗಳು ಬರ್ತಾಯಿದ್ದಾರೆ.
ಇಷ್ಟಕ್ಕೆಲ್ಲ ನಾವು ಡಿಪೆಂಡ್ ಆಗಿರೋದು ಮಾಡ್ರನ್ ಮೆಡಿಸನ್, ಮಾಡ್ರನ್ ಟೆಕ್ನಾಲಜಿ ಮತ್ತು ಏನು ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದೀವಿ ಅನ್ನೋ ಒಂದು ಹಮ್ಮು ಬಿಮ್ಮು ಇದೆಯಲ್ಲ, ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಬೇಕು, ಮಾಡ್ರನ್ ಟೆಕ್ನಾಲಜಿ ಖಂಡಿತ ಬೇಡ ಅಂತಲ್ಲ, ಆದರೆ ನಿಯಮಿತವಾಗಿ ಎಲ್ಲಿ ಬಳಕೆ ಮಾಡ್ಕೋಬೇಕೋ ಅಲ್ಲಿ ಮಾತ್ರ ಮಾಡಿಕೊಂಡಾಗ ಮಾತ್ರ ಅದರ ಒಂದು ಅನ್ನೆಸೆಸರಿ ಫ್ಲೋ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಅದಕ್ಕೆ ಒಂದು ಲಗಾಮ್ ಸಿಗುತ್ತೆ ಬಂಧುಗಳೇ. ಇಲ್ಲ ಅಂತಂದರೆ ನಾವು ಈ ಒಂದು ಹುಚ್ಚು ಹೊಳೆಯಲ್ಲಿ ಕೊಚ್ಕೊಂಡು ಹೋಗೋದು ಖಂಡಿತ ನಿಜ. ಈಗ ನಾನು ನಿಮಗೆ ಹೇಳಿಕೊಟ್ಟಿರೋದು ನಮ್ಮ ವಿಶ್ವ ತರಂಗಗಳು. ಆ ವಿಶ್ವ ತರಂಗಗಳು ಹೇಗಿದೆ ಅಂತಂದರೆ, ಹೇಗೆ ವಿದ್ಯುತ್ ತರಂಗಗಳು ಮೂವ್ ಆಗ್ತಿರುತ್ತೋ ಹಾಗೆ ವಿಶ್ವ ತರಂಗಗಳು ಕೂಡ ನಮ್ಮ ಸುತ್ತಲೂ ಕೂಡ ಪ್ರವಹಿಸ್ತಾ ಇದೆ. ಅದರ ತರಂಗದ ಮಟ್ಟ ಹೇಗಿದೆ ಅಂತಂದರೆ 0.05 ಮೆಗಾಹರ್ಟ್ಸ್, ಸಣ್ಣ ಕ್ಷೀಣವಾದಂತಹ ತರಂಗಗಳಲ್ಲಿ ಅದು ಹರಿತಾ ಇರುತ್ತೆ. ಹಾಗಾಗಿ ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ಆದರೆ ಅದನ್ನು ಸದ್ಬಳಕೆ ಮಾಡಿಕೊಂಡು ನಮ್ಮ ಎಲ್ಲ ತೊಂದರೆಗಳನ್ನು ಕೂಡ ನಾವು ಗುಣಪಡಿಸ್ಕೊಳ್ಬೋದು. ಹಿಂದೆ ಒಂದು ಕಾಲದಲ್ಲಿ ನಾವು ಕಾಲೇಜುಗಳಲ್ಲಿ ಓದ್ತಿರುವಾಗ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದು, ಅಲ್ಲಿ ಗೊತ್ತಾಗ್ತಾಯಿತ್ತು ಹಿಮಾಲಯದ ಮಾನವ. ಹಿಮಾಲಯದಲ್ಲಿ ಒಬ್ಬ ಯಾವನೋ ಋಷಿ ಇರ್ತಾನೆ, ಅದೊಬ್ಬ ಸಾಧಕ ಅಂತ ತಗೋಣ. ಸಾಧಕ ಹೋದ ತಕ್ಷಣವೇ ಹೀಗೆ ಕೈನನಿಗೆ ಆಶೀರ್ವಾದ ಮಾಡ್ತಿದ್ದ. ಅವ್ರಿಗೂ ನಮಗೂ ಒಂದು 10 ಅಡಿ ದೂರ ಇರೋದು. ಅವ್ನ ಕೈನ ಸುಮ್ಮನೆ ಹೀಗೆ ಅಂದ್ಬಿಟ್ರೆ ಸಾಕು, ಅಲ್ಲಿ ಗುಣ ಆಗ್ಬಿಡೋದು. ಹಿಂದೆ ಎಷ್ಟೋ ಪುರಾಣ ಪುಣ್ಯಕಥೆಗಳ ಪುಸ್ತಕಗಳು ನೀವು ಕೇಳಿದ್ದೀರಾ. ನೀವು ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಮಂತ್ರ ಹಾಕಿದಾಗ ಅಥವಾ ಕೈನಲ್ಲಿ ಅಂದ ತಕ್ಷಣವೇ ಇನ್ನೊಂದು ದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಆರೋಗ್ಯ ಸುಧಾರಣೆ ಆಗಿರೋದನ್ನು ನಾವು ಕೇಳಿದ್ದೇವೆ, ಓದಿದ್ದೇವೆ. ಹೌದಲ್ವಾ? ಇವತ್ತು ಈ ಶತಮಾನದಲ್ಲಿ ನಮ್ಮ ಕಣ್ಣು ಮುಂದೆ ಅದೇ ತರಹ ಒಂದು ಸತ್ಯವಾದಂಥ ಒಂದು ಘಟನೆ ನಡೆದಿದೆ ಬಂಧುಗಳೇ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇತ್ತೀಚೆಗೆ ನಾನು ತೊಗೊಂಡ ಒಂದು ಎಕ್ವಿಪ್ಮೆಂಟ್, ಆ ಒಂದು ಎಕ್ವಿಪ್ಮೆಂಟ್ಗೆ ಜರ್ಮನಿನಲ್ಲಿ 8 ಅಕ್ಸೆಪ್ಟೆನ್ಸ್ಗಳು ಸಿಕ್ಕಿವೆ. ಅದಕ್ಕೆ ಹೇಳ್ತೀವಿ ನಾವು, ಒಂದು ದೇಶದಲ್ಲಿ ಯಾವುದೇ ಒಂದು ವಸ್ತುವನ್ನು ನಾವು ಅನ್ವೇಷಣೆ ಮಾಡಿದಾಗ ಪೇಟೆಂಟ್ ಅಂತ ಹೇಳ್ತೀವಿ. ಜರ್ಮನಿನಲ್ಲೇ 8 ಪೇಟೆಂಟ್ಗಳನ್ನು ಪಡೆದಂತಹ ಒಂದು ಎಕ್ವಿಪ್ಮೆಂಟ್ ಅದು. ಅದು ಏನು ಮಾಡುತ್ತೆ ಅಂತಂದರೆ, ಅಲ್ಲಿ ಇರುವಂತಹ ಒಬ್ಬ ಬ್ರಿಟನ್ ಮಾಂಕ್, ಅಲ್ಲಿ ಟಿಬೇಟಿಯನ್ ಮಾಂಕ್ ಅಂತ ಹೇಳ್ತೀವಿ, ಬ್ರಿಟನಲ್ಲ. ಆ ಮಾಂಕ್ ಏನು ಮಾಡ್ತಾನೆ, ಒಂದು ಹಿಮಾಲಯದೊಳಗೆ ತಪಸ್ಸು ಮೆಡಿಟೇಷನ್ ಎಲ್ಲ ಬೇರೆ ಬೇರೆ ಆಯಾಮಗಳು ಮಾಡಿದಾಗ ಅನಿಸುತ್ತೆ ಇಷ್ಟೊಂದೆಲ್ಲ ಎನರ್ಜಿ ಇದೆ ಇದರಲ್ಲಿ, ಇದನ್ನು ಯಾಕೆ ನಾವು ವೈಜ್ಞಾನಿಕವಾಗಿ ಡಿಜಿಟಲೈಸ್ ಮಾಡಿ ನಮ್ಮ ಜನವರ್ಗಗಳಿಗೆ ಅನುಕೂಲ ಮಾಡಬಾರ್ದು ಅಂತ ಅವನ ಮೈಂಡಿಗೆ ಒಂದು ಪ್ರಲೋಭನೆ ಬರುತ್ತೆ. ಆ ಮನುಷ್ಯ ಕಂಡಿಡಿದಂತಹ ವಿದ್ಯೆ ಇವತ್ತು ಎಷ್ಟು ಅನುಕೂಲ ಆಗ್ತಾಯಿದೆ ಅಂತಂದರೆ, ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ ಡಿಜಿಟಲೈಸು. ಅದರಲ್ಲಿ 256 ಪ್ರೋಗ್ರಾಮ್ಗಳಿದೆ. ಆ ಒಂದು ಎಕ್ವಿಪ್ಮೆಂಟನ್ನು ನಾವು ಪಡ್ಕೊಂಡಾಗ ಅದರಲ್ಲಿ ನಮ್ಮ ಫಿಂಗರ್ ಪ್ರಿಂಟ್, ನಮ್ಮ ಹೆಸರುಗಳನ್ನು, ಹುಟ್ಟಿದ ದಿನಾಂಕ ಎಲ್ಲ ಬಯೋಡೇಟಾಗಳನ್ನು ಫೀಡ್ ಮಾಡ್ತೀವಿ. ನಮ್ಮ ಎನರ್ಜಿ ಇರುತ್ತೆ. ನಿಮಗೆ ಗೊತ್ತಿದೆ ಫಿಂಗರ್ ಪ್ರಿಂಟ್ ಎಷ್ಟು ಪವರ್ಫುಲ್ ಎನರ್ಜಿ ಅಂತ. ನೀವು ಆಧಾರ್ ಕಾರ್ಡು ಇನ್ನೊಂದು ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾವು ಹೆಬ್ಬೆರಳಿನ ಗುರುತನ್ನು ಇಟ್ಟಾಗ ಕ್ಲೀನಾಗಿ ಅದು ಕ್ಯಾಚ್ ಮಾಡುತ್ತೆ ಅದೇ ವ್ಯಕ್ತಿನೋ ಅಲ್ವೋ ಅಂತ. ಇವತ್ತು ಪ್ರತಿಯೊಂದು ಕಚೇರಿಗಳಲ್ಲಿ ಅಟೆಂಡೆನ್ಸ್ ಆಗಬೇಕಾದ್ರೂ ಕೂಡ ಬಯೋ ಎನರ್ಜಿನ ತೊಗೋತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಬಯೋ ಎನರ್ಜಿ. ಅಂದರೆ ನಮ್ಮ ಜೈವಿಕ ಎನರ್ಜಿಯನ್ನು ಅದನ್ನು ವಿಶ್ಲೇಷಣೆ ಮಾಡಿ ಆ ವ್ಯಕ್ತಿಯನ್ನು ಗುರುತು ಪತ್ತೆ ಹಚ್ಚುವಂತಹ ಒಂದು ಕಾರ್ಯಕ್ರಮ. ಇನ್ನೊಂದು ಕಡೆ ಎಲ್ಲಿದೆ, ಕಣ್ಣಲ್ಲಿ ನೋಡಿದ ತಕ್ಷಣವೇ ನಿಮ್ಮನ್ನು ಗುರುತಿಡಿಯುತ್ತೆ. ಜ್ಞಾಪಿಸ್ಕೊಳ್ಳಿ, ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಲ್ಲಿ ನೀವು ಅದು ದೃಷ್ಟಿ ಹಚ್ಚಿದ ತಕ್ಷಣವೇ ನಿಮ್ಮನ್ನು ಕ್ಯಾಚ್ ಮಾಡಿ ಇದೇ ವ್ಯಕ್ತಿ ಏನು ಅಂತ ಅಂದ್ಬಿಟ್ಟು ಅದು ಸ್ಕ್ರೀನ್ನಲ್ಲಿ ಬರ್ತಾ ಹೋಗುತ್ತೆ ಬಂಧುಗಳೇ. ಇವೆಲ್ಲ ನಿಮಗೆ ಗೊತ್ತಿದೆ. ಬರೀ ಕಣ್ಣಲ್ಲಿ ನೋಡಿದ ತಕ್ಷಣವೇ ನಿಮ್ಮನ್ನು ಒಳಗೆ ಸ್ವಾಗತ ಮಾಡುತ್ತೆ. ಯಾವುದು? ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನೀವು ನಿಂತ್ಕೊಂಡ ತಕ್ಷಣವೇ ಆ ಬಯೋ ಎನರ್ಜಿ ಲೆವೆಲ್ ಸೆನ್ಸ್ ಮಾಡಿ ಆ ಸೆನ್ಸರಿಂದ ಡೋರ್ಗಳು ಓಪನ್ ಆಗುತ್ತೆ. ನೀವೆಲ್ಲ ದಿನನಿತ್ಯ ನೋಡ್ತಾ ಇದ್ದೀರಾ, ಆದರೆ ಅದನ್ನು ತಲೆ ಒಳಗಡೆ ವಿಶ್ಲೇಷಣೆ ಮಾಡ್ತಾ ಇಲ್ಲ ಬಂಧುಗಳೇ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ವೈಜ್ಞಾನಿಕವಾದ ಒಂದು ಅನ್ವೇಷಣೆಯನ್ನು ಮಾಡಿದ್ದಾರೆ. ಆ ಒಂದು ಅನ್ವೇಷಣೆಯಲ್ಲಿ ಇದು ಜರ್ಮನಿ ಟೆಕ್ನಾಲಜಿ. ಅದು ನಿಮ್ಮ ಬಯೋ ಎನರ್ಜಿಯನ್ನು ಫೀಡ್ ಮಾಡಿದಾಗ ಕೆಲವೇ ಸೆಕೆಂಡುಗಳಲ್ಲಿ ನಿಮ್ಮ ದೇಹದ ನ್ಯೂನ್ಯತೆಗಳನ್ನು ಹೇಳುತ್ತೆ. ಏನೇನು ಹೇಳುತ್ತೆ? ಈ ಮನುಷ್ಯನಿಗೆ ಯಾವ ಚಕ್ರಗಳು, ಇಷ್ಟೆಲ್ಲ ಹೇಳಿದ್ನಲ್ಲ ಇಷ್ಟೊತ್ತವರೆಗೆ ಏನೇನು ತೊಂದರೆಗಳಿದೆ, ಇಷ್ಟೂ ವಿಷಯಗಳು ಕವರ್ ಆಗಿದೆ. ಅದರಲ್ಲಿ ಚಕ್ರಗಳ ಇಂಬ್ಯಾಲೆನ್ಸ್ ಕವರ್ ಆಗಿದೆ, ಜನ್ಮಾಂತರದ ಅಡೆತಡೆಗಳಿದೆ, ನಮ್ಮ ದೇಹದಲ್ಲಿ ನ್ಯೂಟ್ರಿಷನ್ ಕೊರತೆಗಳು, ವಿಟಮಿನ್ B12 ಇರ್ಬೋದು, B8 ಇರ್ಬೋದು, ಅದು ಯಾವ ತೊಂದರೆ ಇದೆ, ದೇಹದ ನ್ಯೂನ್ಯತೆಗಳು ಯಾವುದಿದೆ, ಜಿಯೋಮ್ಯಾಗ್ನೆಟಿಕ್ ಸ್ಟ್ರೆಸ್ ಎಲ್ಲಿದೆ, ಬುದ್ಧಿಮಾಂದ್ಯತೆ ಆಗಿದೆಯಾ, ನೋವು ನಿವಾರಣೆ, ಚರ್ಮಗಳ ಒಂದು ಎನರ್ಜಿ ಲೆವೆಲ್ಲು, ಆಮೇಲೆ ಶುಗರ್, ಕಿಡ್ನಿ, ಸ್ಟ್ರೋಕ್, ಮಾನಸಿಕ ಅಸ್ವಸ್ಥತೆ, ಇದಕ್ಕಿಂತ ನಿಮ್ಗೆ ಇನ್ನೇನು ಬೇಕು ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಪರ್ಸೆಂಟೇಜಲ್ಲಿ ತೋರಿಸುತ್ತೆ. ಯಾವುದು ಶಕ್ತಿ ಎಷ್ಟೆಷ್ಟು ಇದೆ, ಯಾವುದು
ಚಿಕಿತ್ಸೆಗೆ ಅರ್ಹ, ಯಾವುದಕ್ಕೆ ಅನರ್ಹ ಎಲ್ಲ ತೋರಿಸುತ್ತೆ. ಉದಾಹರಣೆಗೆ ನಿಮಗೆ ನ್ಯೂಟ್ರಿಷನ್ ಪ್ರೋಗ್ರಾಮ್ ರನ್ ಮಾಡಿದಾಗ ವಿಟಮಿನ್ B12 ಡೆಫಿಷಿಯನ್ಸಿ ಇದೆ ಅಂತ ತೋರಿಸುತ್ತೆ. ಇಷ್ಟುವರೆಗೆ ಇಡೀ ಒಂದು ಮೆಡಿಕಲ್ ಫೆಟರ್ನಿಟಿಗೆ ನಾನು ಹೇಳ್ತಾ ಇದ್ದೀನಿ, ನಾವೇನು ಮಾಡ್ತಾಯಿದ್ವು, ವಿಟಮಿನ್ B12 ತೊಗೊಂಡಾಗ ಎರಡೇ ವಿಷಯ. ಡಾಕ್ಟ್ರು ಒಳ್ಳೆಯ ಆಹಾರವನ್ನು ತೊಗೊಳ್ಳಿ ಅಂತ ಹೇಳ್ತಿದ್ರು. ಯಾರು ನೇಚರಿಂದ ಬಂದಿರೋಂತಹ ಡಾಕ್ಟ್ರುಗಳು, ನ್ಯಾಚುರಲಿಸ್ಟ್ ಅಂತ ಹೇಳ್ತಾರಲ್ಲ ಅವ್ರುಗಳು. ಅದೇ ಬೇರೆ ಡಾಕ್ಟ್ರ್ ಹತ್ರ ಹೋದಾಗ ಏನು ಮಾಡ್ತಾಯಿದ್ರು, ವಿಟಮಿನ್ B12 ಇಂಜೆಕ್ಷನ್ ಅಥವಾ B12 ಟ್ಯಾಬ್ಲೆಟ್ಗಳನ್ನ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಆದರೆ ಈ ಶತಮಾನದ ಹೊಸ ಕೊಡುಗೆ ಅಂದರೆ ವಿಶ್ವತರಂಗಗಳು. ಈ ವಿಶ್ವತರಂಗವನ್ನು ನಾವು ಹೇಗೆ ಸ್ವಾಗತಿಸಬೇಕು ಅಂತಂದರೆ, ದೊಡ್ಡ ಸಮುದ್ರದ ಮುಂದೆ ನಿಂತ್ಕೊಂಡು 2 ಕೈಗಳನ್ನು ಓಪನ್ ಮಾಡಿ ವಿಶ್ವಶಕ್ತಿಯನ್ನು ಹೇಗೆ ಆವಾಹನೆ ಮಾಡ್ಕೋತೀರೋ ಅದೇ ರೀತಿ ಈ ಒಂದು ಹೊಸ ಇಕ್ವಿಪ್ಮೆಂಟ್ಗಳನ್ನು ನಾವೆಲ್ಲರೂ ಪ್ರತಿಯೊಬ್ಬರೂ ಪ್ರತಿಯೊಂದು ಮನೆಯಲ್ಲಿ ಇಟ್ಕೋಬೇಕು ಬಂಧುಗಳೇ. ಅಷ್ಟು ಚೆನ್ನಾಗಿದೆ ಆ ಇಕ್ವಿಪ್ಮೆಂಟು. ಆ 250 ಪ್ರೋಗ್ರಾಮ್ಗಳಲ್ಲಿ ಆ B12 BT ಒಂದು ಉದಾಹರಣೆ, ಆ ಡೆಫಿಷಿಯನ್ಸಿ ತೋರಿಸಿದಾಗ ಇಂಜೆಕ್ಷನ್ನು ಮಾತ್ರೆ ಮೊರೆ ಹೋಗಬೇಕಾಗಿಲ್ಲ. ಅದರದ್ದೊಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಇದೆ. ಅದನ್ನು 1 ಗಂಟೆ ಅಥವಾ 26 ನಿಮಿಷಗಳ ಕಾಲ, ಅದು ಕೂಡ ಅಲ್ಲೇ ಹೇಳುತ್ತೆ, ಇಷ್ಟು ನಿಮಿಷಗಳ ಕಾಲ ಈ ಪ್ರೋಗ್ರಾಮನ್ನು ರನ್ ಮಾಡಬೇಕು. ಮಾಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಬೇಕಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಲ್ಯಾಬಲ್ಲಿ B12 ಡೆಫಿಷಿಯನ್ಸಿ ಮೊದಲು ಪತ್ತೆ ಮಾಡಿಸ್ಕೊಂಬನ್ನಿ. ಈ ಟ್ರೀಟ್ಮೆಂಟ್ ಆದ 1 ಗಂಟೆಯ ನಂತರ ತಿರ್ಗಾ ನೀವು ಚೆಕ್ ಮಾಡಿದಾಗ ನಿಮ್ಮ ಆ ಡೆಫಿಷಿಯನ್ಸಿ ಫುಲ್ಫಿಲ್ ಆಗಿರುತ್ತೆ. ಇತ್ತೀಚೆಗೆ ನಡೆದಂತಹ ಒಂದು ಲೈವ್ ಎಕ್ಸಾಂಪಲ್ ಅಂತಂದರೆ, ರಾಜಸ್ಥಾನದಲ್ಲಿರುವಂತಹ ಒಂದು ತಾಯಿ ಮಗಳು. ಆ ಮಗಳು ಏನು ಮಾಡ್ತಾಳೆ, 18-19 ವರ್ಷದ ಹುಡುಗಿ. ಇದ್ದಕ್ಕಿದ್ದಾಗೆ ತಿಂಡಿ ತಿನ್ನೋದು, ರೂಮ್ಗೆ ಬಾಲ ಹಾಕ್ಕೊಂಬಿಡೋದು, ಈಚೆ ಬರ್ತಿರಲ್ಲ, ತಾಯಿ ಹತ್ರ ಕೂಡ ಮಾತಾಡಲ್ಲ. ಅವರು ಅಲ್ಲಿರೋವಂತಹ ಎಲ್ಲ ಡಾಕ್ಟ್ರುಗಳನ್ನ, ಸೈಕ್ಯಾಟ್ರಿಸ್ಟ್ಗಳನ್ನ ಎಲ್ಲನೂ ಭೇಟಿ ಮಾಡ್ತಾರೆ. ಈ ಹುಡುಗಿ ಕೋಆಪ್ರೇಟ್ ಮಾಡ್ತಿರೋದಿಲ್ಲ, ಅಲ್ಲಿಗೆ ಬರೋದಿಲ್ಲ. ಹಾಗೆ ಹೆಂಗೆ ಟ್ರೀಟ್ ಮಾಡೋದು? ರೇಖೆ ಕೊಡೋಣ ಅಂತಂದರೆ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಹೊರಗಡೆನೂ ಬರೋದಿಲ್ಲ, ಮನೆಯೊಳಗೆ ತಾಯಿ ಹತ್ರ ಮಾತಾಡೋದಿಲ್ಲ, ಯಾವ ರೀತಿಯೂ ಕೋಆಪ್ರೇಟ್ ಮಾಡಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ಹೇಳಿದಂತಹ ಈ ಹೊಸ ಶತಮಾನದ ಹೊಸ ಎಕ್ವಿಪ್ಮೆಂಟ್ ಅದನ್ನು ಮೊರೆ ಹೋಗ್ತಾರೆ. ಆ ಎಕ್ವಿಪ್ಮೆಂಟ್ನ ಅವರೇ ಪರ್ಚೇಸ್ ಮಾಡ್ತಾರೆ. ಮಾಡಿದಾಗ ಕೇವಲ 3 ಸಿಟ್ಟಿಂಗಲ್ಲೇ ಕಂಪ್ಲೀಟ್ ಆ ಮಗು ಹೊರಗಡೆ ಬಂದು ತಾನಾಗಿ ತಿಂಡಿ ತಿನ್ನಕ್ಕೆ ಶುರು ಮಾಡ್ತಾಳೆ, ತಾಯಿ ಹತ್ರ ಮಾತಾಡ್ತಾಳೆ. ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ಸೆಕೆಂಡ್ BCom ಓದ್ತಾ ಇದ್ದಾಳೆ ಬಂಧುಗಳೇ. ಇಂತಹ ಕಾಯಿಲೆಗಳು ಅಂತಿಲ್ಲ ಇಲ್ಲಿ. ಯಾವುದೇ ಕಾಯಿಲೆಗೆ ಅಂತ ಹೇಳೋಕ್ಕಿಂತ ಇದನ್ನು ಇಡೀ ದೇಹವನ್ನು ಎನರ್ಜಿ ಲೆವೆಲಲ್ಲಿ ಸಮಗ್ರವಾಗಿ ಪರಿಪೂರ್ಣತೆಯಿಂದ ಮಾಡುತ್ತೆ. ನಾನಂತೂ ಈ ದೊಡ್ಡ ಹೀಲಿಂಗ್ ಲೈಫಲ್ಲಿ 30-35 ವರ್ಷಗಳಲ್ಲಿ ಇಂತಹ ಎಲ್ಲವನ್ನೂ ಒಳಗೊಂಡಂತಹ ಸಮಗ್ರವಾದ ಎಕ್ವಿಪ್ಮೆಂಟ್ ನಾನು ಕೇಳೇ ಇರಲಿಲ್ಲ, ನೋಡೇ ಇರಲಿಲ್ಲ. ಹಾಗಾಗಿ ಆ ಎಕ್ವಿಪ್ಮೆಂಟ್ ಬಂದ ತಕ್ಷಣ ಅದನ್ನು ನಾನು ಪರ್ಚೇಸ್ ಮಾಡಿದೆ. ದುಡ್ಡು ಜಾಸ್ತಿ ಇರ್ಬೋದು, ಆದರೆ ಆರೋಗ್ಯದ ಮುಂದೆ ಯಾವ ಹಣವೂ ಲೆಕ್ಕ ಇಲ್ಲ ಬಂಧುಗಳೇ. ಅಷ್ಟೇ ಅಲ್ಲ, ನಾವೆಲ್ಲ ಎಷ್ಟೋ ನೋಡಿದ್ದೀವಿ, ನಾವು ಟ್ರೀಟ್ಮೆಂಟು ಸೆಲ್ಫೋ ಮಾಡ್ಕೋತೀವಿ, ಬೇರೆಯವ್ರಿಗೂ ಟ್ರೀಟ್ಮೆಂಟ್ ಮಾಡ್ತೀವಿ. ಹಾಗೆ ಡಿಸ್ಟೆನ್ಸ್ ಎಲ್ಲೋ ಇರ್ತಾರೆ, ಅಮೆರಿಕದಲ್ಲಿ, ಕೆನಡಾದಲ್ಲಿ, ಅವನ್ನೂ ಟ್ರೀಟ್ ಮಾಡ್ತಾಯಿದ್ವು. ಹೇಗೆ? ರೇಖಿ, ಪ್ರಾಣಿಕ್ ಹೀಲಿಂಗ್. ಹೆಚ್ಚು ಕಡಿಮೆ ಪ್ರಾಣಿಕ್ ಹೀಲಿಂಗು, ರೇಖಿ ಉಪಯೋಗಿಸಿ ನಾನು 10-15 ಸಾವಿರಕ್ಕಿಂತ ಜಾಸ್ತಿ ಕ್ಲೈಂಟ್ಗಳನ್ನು ಗುಣಪಡಿಸಿದ್ದೇನೆ. ಎಷ್ಟೋ ನೋವುಗಳನ್ನು ಬರೀ ಆಕ್ಯುಪ್ರೆಷರ್, ಆಕ್ಯುಪಾಯಿಂಟ್, ಬಿಂದುಗಳನ್ನು ಒತ್ತಿ ನಾನು ಗುಣಪಡಿಸಿದ್ದೇನೆ ಬಂಧುಗಳೇ. ಆದರೆ ಈ ಒಂದು ಎಕ್ವಿಪ್ಮೆಂಟು ಎಷ್ಟು ಮೈ ನವಿರೇಳಿಸುತ್ತೆ ಅಂತಂದರೆ, ಕೇವಲ ಇದನ್ನು ಪ್ರೋಗ್ರಾಮ್ ರನ್ ಮಾಡೋ ಮೂಲಕ ಮನುಷ್ಯ ಪೇಷಂಟನ್ನ ಬಾಡಿ ಮುಟ್ಟಬೇಕಾಗಿಲ್ಲ, ಎಕ್ಸ್ರೇ ತೆಗಿಬೇಕಾಗಿಲ್ಲ, MRI ಸ್ಕ್ಯಾನ್ ಬೇಕಾಗಿಲ್ಲ. ಕೇವಲ ನಿಮ್ಮ ಬಯೋ ಎನರ್ಜಿಯನ್ನು ರೆಕಾರ್ಡ್ ಮಾಡಿಕೊಳ್ಳುವ ಮೂಲಕ ಅದು ಎನರ್ಜಿ ರಿಸೀವ್ ಮಾಡುತ್ತೆ, ಅದನ್ನು ವಿಶ್ಲೇಷಣೆ ಮಾಡುತ್ತೆ, ಅದಕ್ಕೆ ಪರಿಹಾರಗಳನ್ನು ತೋರಿಸುತ್ತೆ, ಆ ಪರಿಹಾರಗಳ ಸಮಯ ತೋರಿಸುತ್ತೆ. ಯಾವ ತೊಂದರೆಗಳಿಗೆ ಎಷ್ಟು ನಿಮಿಷ, ಎಷ್ಟು ಸೆಕೆಂಡು ನಾವು ಅದನ್ನು ಪ್ರಯೋಗ ಮಾಡಬೇಕು ಅಂತ ಕೂಡ ತೋರಿಸುತ್ತೆ ಬಂಧುಗಳಿಗೆ. ಇದಕ್ಕೆ ಬೇಕಾಗಿರೋ ಜ್ಞಾನ ತುಂಬ ಏನು ಬೇಕಾಗಿಲ್ಲ. ಯಾರಿಗೆ ಆಂಡ್ರಾಯ್ಡ್ ಫೋನ್ಗಳನ್ನು ಆಪ್ರೇಟ್ ಮಾಡೋಕ್ಕೆ ಬರುತ್ತೆ ಅಷ್ಟು ಬಂದರೆ ಸಾಕು. ಇವತ್ತು ನಿಮಗೆ ಗೊತ್ತಿದೆ, ದೇಶ ವಿದೇಶಗಳಲ್ಲಿ ಮೊಬೈಲ್ ಉಪಯೋಗ ಮಾಡದೇ ಇದ್ದವರೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮೊಬೈಲ್ ಬರುತ್ತೆ. ಪ್ರತಿಯೊಂದು ವ್ಯವಹಾರ ಮಾಡಬೇಕಾದ್ರೂ ಕೂಡ, ಹಣಕಾಸು ವ್ಯವಹಾರ ಮಾಡಬೇಕಾದ್ರೂ ಕೂಡ, ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಪ್ರತಿಯೊಬ್ಬರು ಕೂಡ ನಾವು ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಬಂಧುಗಳೇ. ಅಂತಹ ಒಂದು ಎಕ್ವಿಪ್ಮೆಂಟ್ನ ನಾವು ಇವತ್ತು ಪರ್ಚೇಸ್ ಮಾಡಿ ನಮ್ಮಲ್ಲಿ ಇಟ್ಕೊಂಡಾಗ ಮೊದಲಿಗೆ ನಾವಲ್ಲದೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳನ್ನು ಕೂಡ ನಾವು ಗುಣಪಡಿಸಬಹುದು ಬಂಧುಗಳೇ. ಅದು ಸಮಗ್ರವಾಗಿ ಆ ಕಾಯಿಲೆ ಈ ಕಾಯಿಲೆ ಅಂತೆಲ್ಲ ಎಲ್ಲ ಕಾಯಿಲೆಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಒಂದು. ಆಮೇಲೆ ಎರಡನೇದು, ತುಂಬ ಪ್ರತಿಭಾವಂತ ಬುದ್ಧಿವಂತರುಗಳು ನಮ್ಮ ಸ್ನೇಹಿತರಲ್ಲಿ ಕೇಳ್ತಾರೆ,
ಯಾರು ಇದ್ರ ಬಗ್ಗೆ ಗುಣಪಟ್ಟವರು ಇದ್ದಾರಾ? ಯಾಕೆಂದರೆ ಕೆಲವರು ಇರ್ತಾರೆ, ಕೆಲವರು ಮಾತಿನ ಶೂರರುಗಳಿರ್ತಾರೆ, ಕೆಲವರು ವ್ಯವಹಾರ ಚತುರರಿಗಿಂತ ವಾಗ್ಮಿಗಳಿರ್ತಾರೆ. ಅವರ ಉದ್ದೇಶ ಏನು? ನಾನು ಎಲ್ಲೂ ಮೋಸ ಹೋಗಬಾರ್ದು ಅಂದ್ಬಿಟ್ಟು ಬರೀ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕ್ತಾರೆ. ಆದರೆ ಇದು ಎಲ್ಲ ಸುರಿಮಳೆಗಳನ್ನು ಎದ್ದು ನಿಲ್ಲುವಂತಹ ಈ ಎಕ್ವಿಪ್ಮೆಂಟು ಇಟ್ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ. ಈ ಶತಮಾನದ ಕೊಡುಗೆ. ಈ ನಿಜವಾಗಲೂ ನಿಮಗೆ ಬೇಕು ಅಂತಂದರೆ ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್, ಬೆಂಗಳೂರು, ಬಸವೇಶ್ವರ ನಗರ, ಇಲ್ಲಿಗೆ ನೀವು ಭೇಟಿ ಕೊಟ್ಟಾಗ ಅಥವಾ ನೀವು ಫೋನ್ ಮಾಡಿದ್ರು ಸಾಕು. ನನ್ನ ನಂಬರ್ 9686693138 ಮಾಡಿದಾಗ ಖಂಡಿತ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಅದನ್ನು ಪಡ್ಕೊಳ್ಳುವಂತಹ ವಿಧಾನವನ್ನು ಹೇಳ್ತೀನಿ. ಆಂಡ್ರಾಯ್ಡ್ ಫೋನ್ ನಿಮಗೆ ಬಂದರೆ ಸಾಕು, ಅದರಿಂದ ನೀವು ಟ್ರೀಟ್ಮೆಂಟ್ಗಳನ್ನು ಮಾಡ್ಕೋಬೋದು. ಅಷ್ಟೇ ಅಲ್ಲ, ಇದಕ್ಕೆ ನೀವು ಊರಿಂದ ಊರಿಗೆ ಅಲಿಬೇಕಾಗಿಲ್ಲ. ನೀವು ಇರುವ ಜಾಗದಲ್ಲೇ ಅದಕ್ಕೆ ಸಂಬಂಧಪಟ್ಟಂತಹ ಪೇಮೆಂಟ್ಗಳನ್ನು ಮಾಡಿ ಈ ಎಕ್ವಿಪ್ಮೆಂಟನ್ನು ಪಡೆಯಬಹುದು. ಇನ್ನು ಅದನ್ನು ಕಲಿಯೋದು ಹಾಗೆ, ಕಲಿಯೋದು ಬಹಳ ಸುಲಭ. ಇವನಿಗೆ ಗೊತ್ತಿದೆ ಬಂಧುಗಳೇ, ಎಷ್ಟು ಜನ ನಾವು ಜೀವನದಲ್ಲಿ ಪುಸ್ತಕಗಳನ್ನ ಓದ್ತಾ ಇದ್ದೀವಿ, ಕ್ಲಾಸ್ಗಳಿಗೆ ಹೋಗ್ತಾ ಇದ್ದೀವಿ? ಇಲ್ಲ. ಪ್ರತಿಯೊಬ್ಬರು ಕೂಡ ನಾವು ಕಲಿತಾ ಇರೋದೆಲ್ಲ ಯೂಟ್ಯೂಬಲ್ಲೇ. ಇವತ್ತಿನ ನಮ್ಮ ಅಕ್ಕ ತಂಗಿರಳೆಲ್ಲ ನೋಡಿ, ಅಕ್ಕಿ ರೊಟ್ಟಿ ಮಾಡೋದು ಹಾಗೆ, ಜೋಳ ರೊಟ್ಟಿ ಮಾಡೋದು ಹಾಗೆ ಎಲ್ಲವನ್ನು ಕೂಡ ನಾವು ಯೂಟ್ಯೂಬಲ್ಲಿ ಕ್ಲಾಸ್ ನೋಡಿ ಕಲಿತಾ ಇದ್ದೀವಿ. ಅದೇ ರೀತಿ ಈ ಎಕ್ವಿಪ್ಮೆಂಟ್ಗಳು ಕೂಡ ಆನ್ಲೈನ್ನಲ್ಲಿ ಬೇಕಾದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನ ಹಾಕ್ತಾಯಿದ್ದೀವಿ. ಅದನ್ನು ನೋಡಿಕೊಂಡೇ ನೀವು ಕಲಿಬೋದು. ಮನೆಯಲ್ಲಿದ್ದೇ ನೀವು ಅದನ್ನು ಅಭ್ಯಾಸ ಮಾಡ್ಬೋದು ಬಂಧುಗಳೇ. ಕೇವಲ 1 ತಿಂಗಳು ಮನೇಲಿ ಅಭ್ಯಾಸ ಮಾಡ್ಕೊಂಬಿಡ್ತು ಅಂತಂದರೆ ಫಸ್ಟು ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಳಿ. ನೀವೊಬ್ಬರು ದೃಢವಾಗಿರಿ. ನೀವು ಆರೋಗ್ಯ ಸರಿ ಹೋಯಿತು ಅಂತಂದರೆ ನಿಮ್ಮ ಹೆಂಡತಿ ಮಕ್ಕಳು ಮಾಡಿ. ಜೊತೆಗೆ ಇನ್ನೂ ಒಂದು ಆಶ್ಚರ್ಯಕರ ಅಂದರೆ, ಒಂದು ಹುಡುಗ ಓದ್ತಾನೆ ಇರೋದಿಲ್ಲ, ಅವನಿಗೆ ಇದು ಲೈವ್ ನಡೆದಿರೋಂಥ ಘಟನೆ. ಕೇವಲ 10 ದಿವಸದಲ್ಲಿ ಆ ಎಕ್ವಿಪ್ಮೆಂಟ್ ತೊಗೊಂಡಾಗ ನಡೆದಿರೋಂಥ ಘಟನೆ. ಒಬ್ಬ ತಾಯಿ ಮಗಳು ಇರ್ತಾರೆ. ಮಗಳು, ಅವಳಿಗೆ ಓದಲ್ಲಿ ಆಸಕ್ತಿ ಇರಲ್ಲ, ತುಂಬ ಅವಳಿಗೆ ಡ್ಯಾನ್ಸ್ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ಪದೇ ಪದೇ ಡ್ಯಾನ್ಸಲ್ಲಿ ಟಾಪ್ ಮಾಡ್ತಿರ್ತಾಳೆ. ಮನೆಗೆ ಬಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಅವಳು ತಲೆ ಒಳಗೆ ಹೋಗ್ತಾ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಎಕ್ವಿಪ್ಮೆಂಟನ್ನು ತಗೊಂಡು ಪ್ರೋಗ್ರಾಮ್ ರನ್ ಮಾಡಿದಾಗ ಅವಳು 92% SSLC ಎಕ್ಸಾಮಲ್ಲಿ ಮೊನ್ನೆ ರಿಸಲ್ಟಲ್ಲಿ ಅವಳು ಪಾಸಾಗಿದ್ದಾಳೆ ಬಂಧುಗಳೇ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸಾಧ್ಯನಾ? ಯಾಕೆ ಆಗೋದಿಲ್ಲ? ನಾವು ಮಾತಿಗೆ ಹೇಳ್ತೀವಿ ದೈವಿ ಶಕ್ತಿ, ನಾವು ಸ್ಪಿರಿಚುವಲ್ ಪರ್ಸನ್ನು, ಇಂತಹ ಸ್ಲೋಗನ್ಗಳೆಲ್ಲ ನಾವು ಒಬ್ಬರಿಂದ ಒಬ್ರಿಗೆ ಹೇಳ್ಕೊತಾ ಇರ್ತೀವಿ. ಆದರೆ ನಿಜವಾದ ದೈವಿ ಶಕ್ತಿ ಅಂದರೆ ವಿಶ್ವ ತರಂಗಗಳು. ಇಷ್ಟು ದಿವಸ ಯಾರಿಗೂ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಆದರೆ ಹೇಗೆ ನಾವೊಂದು ಬೆಟ್ಟವನ್ನು ಅಥವಾ ಒಂದು ಆನೆಯನ್ನು ನಮ್ಮ ಪರಿಕಲ್ಪನೆಗೆ ಸ್ವಲ್ಪ ಹೋಲಿಸ್ತೀವೋ, ಒಬ್ಬ ಕುರುಡ ಆನೆಯನ್ನು ಹೇಳಬೇಕಾದ್ರೆ ಹೇಗೆ ಹೇಳ್ತಾನೆ? ಆ ಕಾಲುಗಳಿಗೆ ಈ ಆಕಾರ ಇದೆ, ಇಷ್ಟು ದೊಡ್ಡ ದಬ್ಬ ಒಳ್ಳೆ ಪಿಲ್ಲರ್ ಥರ ಇದೆ ಅಂತ ಹೇಳ್ತಾನೆ. ಆ ಕಿವಿಗಳನ್ನ ದೊಡ್ಡ ಮರದ ಥರ ಇದೆ ಅಂತ ಹೇಳ್ತಾನೆ. ಹಾಗೆ ಅವರವರ ಭಾವನೆಗಳಿಗೆ ತಕ್ಕಂತೆ ಬೇರೆ ಬೇರೆ ಆಯಾಮಗಳಿಂದ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಟ್ರೀಟ್ ಮಾಡ್ಕೋತಾ ಅದೇ ಸರ್ವಸ್ವ ಕೂಪ ಮಂಡೂಕಗಳಾಗಿದ್ವು. ಆದರೆ ಅವೆಲ್ಲವನ್ನು ಸಮಗ್ರವಾಗಿ ಅವಲೋಕನ ಮಾಡಿದಾಗ ಎಲ್ಲವೂ ಕೂಡ ವಿಶ್ವ ತರಂಗಗಳು. 50 ಸತಿ ಹೇಳ್ತೇನೆ, ವಿಶ್ವ ತರಂಗಗಳು. ಆ ವಿಶ್ವ ತರಂಗಗಳನ್ನು ಪಳಗಿಸಿ ಬಳಸಿದಾಗ ಏನಾಗುತ್ತೆ, ನಮ್ಮ ಎಲ್ಲ ಸಮಗ್ರ ತೊಂದರೆಗಳನ್ನು ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ಹೆಂಗಾಗೋಕ್ಕೋಸ್ಕರ, ಏಜನ್ನು ಹಿಂದೆ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಲಕ್ಷ ಖರ್ಚು ಮಾಡ್ತಾಯಿದ್ದೀವಿ. ಒಂದು 60 ವಯಸ್ಸಿನ ವ್ಯಕ್ತಿ ಕೇವಲ 40 ವಯಸ್ಸಿನ ವ್ಯಕ್ತಿ ಅಂತಾಗಬಹುದು ಬಂಧುಗಳೇ. ಈ ಎಕ್ವಿಪ್ಮೆಂಟು ನಿಮ್ಮ ದೇಹದ ಅಣುಗಳಿಗೆ ಪ್ರವಹಿಸಿ ನಿಮ್ಮ ಏಜನ್ನು ಹಿಂದಕ್ಕೆ ತಗೋಗುತ್ತೆ, ಹಿಮ್ಮೆಟ್ಟಿಸುತ್ತೆ. ಇದಕ್ಕಿಂತ ನಿಮಗೆ ಇನ್ನೇನು ವರ ಬೇಕು ಹೇಳಿ? ಬನ್ನಿ, ಈಗಲೇ ನನ್ನ ಕಾಂಟ್ಯಾಕ್ಟ್ ಮಾಡಿ. ದುಡ್ಡಿನ ಮುಖ ನೋಡಬೇಡಿ, ಯಾಕಂದರೆ ದುಡ್ಡು ಕೇವಲ ಒಂದು ವ್ಯವಹಾರದ ಒಂದು ಟೋಕನ್ ಅಷ್ಟೇ. ಅದು ದುಡ್ಡು ಬರುತ್ತೆ ಹೋಗುತ್ತೆ. ನಮಗೆ ಬೇಕಾಗಿರೋದು ಆರೋಗ್ಯ. ಈ ಥರ ಪ್ರೂವ್ ಆಗಿರುವಂತಹ ಜರ್ಮನಿ ಪೇಟೆಂಟ್ ಆಗಿರುವಂತಹ ಎಕ್ವಿಪ್ಮೆಂಟ್ ನಿಮಗೆ ಬೇಕು ಅಂತಂದರೆ ನನ್ನ ಸಂಪರ್ಕಿಸಿ. ಬೇಗ ಅದರದ ಅನುಭವನ ಪಡೀರಿ. ಫಾಸ್ಟಾಗಿ ಈಗ ಎಲ್ಲ ಕಡೆ ಅದು ವಿಷಯ ಸ್ಪ್ರೆಡ್ ಆಗ್ತಾಯಿದೆ. ಯಾವುದೇ ಅನುಮಾನವಿಲ್ಲದೆ ನಿಮಗೆ ಏನು ಅನುಭವ ಬೇಕೋ ಅದನ್ನು ಅದು ಕೊಡ್ತಾ ಹೋಗುತ್ತೆ. ಇದನ್ನು ಪರೀಕ್ಷೆ ಕೂಡ ನೀವು ಮಾಡಬೇಕಾಗಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಆಲೋಚನೆ ಮಾಡೋದ್ರಲ್ಲೇ ಅವ್ರ ಜೀವನ ಕಳೆದು ಬಿಡ್ತಾರೆ. ಅದರ ಒಂದು ಫ್ರಾಗ್ರೆನ್ಸ್, ಆ ಒಂದು ಸ್ವಾದವನ್ನು ಅನುಭವಿಸೋದಿಲ್ಲ. ಅಷ್ಟರಲ್ಲಿ ನಿಮ್ಗೆ ಏಜ್ ಆಗೇ ಹೋಗಿರುತ್ತೆ. ಹಾಗಾಗಿ ಬೇಗ ಬನ್ನಿ. ನನ್ನ ಕ್ಲಿನಿಕ್ಕಲ್ಲಿ ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ, ಅಥವಾ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ.
ಆ ವಿಶ್ವಶಕ್ತಿ, ವಿಶ್ವ ತರಂಗ ನಿಮಗೆಲ್ಲ ಒಳ್ಳೆಯ ಮನಸ್ಸನ್ನು ಕೊಡಲಿ. ನಿಮ್ಮನ್ನಲ್ದೇ ಇಡೀ ಒಂದು ಸಮಾಜವನ್ನು ಸಮೃದ್ಧಿಯನ್ನಾಗಿ ಮಾಡಲಿ, ಆಧ್ಯಾತ್ಮಿಕವಾಗಿ ಮತ್ತು ಆರೋಗ್ಯದ ಎರಡೂ ದೃಷ್ಟಿಯಿಂದ ಸಮೃದ್ಧಿಯನ್ನು ಮಾಡಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ.